ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು ಸರ್, ಇನ್ನು ಎಷ್ಟು ದಿನ ಅಂತ ಈಗ ಬಿಸಿಲಲ್ಲಿ ಒಣಗ್ತೀರಾ? ಯಜಮಾನ್ರು ಅವ್ರಾಗವ್ರೆ ಬಂದು ಕರೆಯೋವರೆಗೂ ನೀವೇನೋ ಗಟ್ಟಿ ಮನ್ಸು ಮಾಡ್ಕೊಂಡು ಬಿಸಿಲಲ್ಲಿ ಹಿಂಗೆ ಬೈತಿದ್ದೀರಾ. ಆದ್ರೆ ದೊಡ್ಡಮ್ಮವ್ರಾಗ್ಲಿ ನಿಮ್ಮನೇಲಿರೋ ಶ್ರಾವಣಿ ಅಮ್ಮವ್ರಾಗ್ಲಿ ನಿಮ್ಮನ್ನ ಈ ರೀತಿ ನೋಡಿದ್ರೆ ನೊಂದ್ಕೊಳಲ್ವಾ? ಅವ್ರಿಗೋಸ್ಕರ ವಾಪಸ್ ಹೊರಟೋಗಿ. ಇಲ್ಲ, ಅವರೆಲ್ಲರ ಪ್ರೀತಿ ನನ್ಗೆ ಎಷ್ಟು ಮುಖ್ಯನೋ ಯಜಮಾನ್ರ ಮೇಲೆ ನಾನಿಟ್ಟಿರೋ ವಿಶ್ವಾಸ, ನಂಬಿಕೆ ಅಷ್ಟೇ ಮುಖ್ಯ. ಅದನ್ನ ಮತ್ತೆ ಗಳಿಸ್ಕೋಬೇಕು. ಯಜಮಾನ್ರು ನನ್ನ ಅರ್ಥ ಮಾಡಿಕೊಂಡು ಅವರೇ ಬಂದು ಕರೆಯೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ನನ್ನ ನಿಯತ್ತು, ನನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ನಂಬಿಕೆ ಇದೆ ರಮೇಶ್ ಅಣ್ಣ. ಅವ್ರು ಖಂಡಿತ ಬಂದು ಕರೆದೇ ಕರೀತಾರೆ. ನಿಮಗೆ ಮಾತ್ರ ಅಲ್ಲ ಸರ್, ನಿಮ್ಮ ಹತ್ರದಿಂದ ನೋಡಿರೋ ಎಲ್ರಿಗೂ ಗೊತ್ತು ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ಬಗ್ಗೆ. ಆದರೆ ವಿಧಿಯ ಅಟ್ಟದಿಂದ ಈಗೆಲ್ಲ ಆಗೋಯ್ತು. ಯಜಮಾನ್ರಿಗೆ ನಿಮ್ಮ ಮೇಲೆ ತುಂಬ ಕೋಪ ಇದೆ. ಆ ಕೋಪ ಎಲ್ಲ ಕರಗಿ ನಿಮ್ಮನ್ನು ಒಳಗಡೆ ಕರಿಬೇಕು ಅಂದರೆ ಖಂಡಿತ ಕರೀತಾರೆ. ಕೋಪಕ್ಕಿಂತ ಪ್ರೀತಿ ವಿಶ್ವಾಸ ದೊಡ್ಡದಲ್ವಾ? ನಿಜ ಸುಬ್ಬು ಸರ್, ನಿಮ್ಮ ನಂಬಿಕೆನ, ನಿಮ್ಮ ಪ್ರಾಮಾಣಿಕತೆನ ಮೆಚ್ಚಿ ಆ ದೇವರೇ ಒಂದು ದಾರಿ ತೋರಿಸ್ತಾನೆ, ನೋಡ್ತಾ ಇದ್ದೀನಿ. ಇದು ಇಂದ್ರಮ್ನವ್ರ ಮನೆನೇ. ಆದ್ರೆ ಅವ್ರ ಮನೇಲಿ ನಾವು ಬಾಡಿಗೆಗೆ ಇರೋದು. ಅವ್ರ ಮನೆ ಮೇಲಿದೆ. ಅಲ್ಲ, ಮದುವೆ ಅಂತ ಡೀಟೇಲ್ಸ್ ಕೊಟ್ಟವ್ರಿಗೆ ಮನೆ ಕೆಳಗೋ ಮೇಲೋತ ಹೇಳಿಲ್ವಾ? ಅಯ್ಯೋ ದೇವ್ರೆ, ಏನೇನೋ ನಡೀತಾ ಇದೆ ಇಲ್ಲಿ. ಮಾಸ್ಕ್ ತೆಗೆದು ನಾನೇ ಹೋಗಿ ಮಾತಾಡ್ಬಿಡ್ಲಾ? ಸರಿ ಬಿಡಿ, ನನ್ನ ಮೇಗಡೆ ಮನೆಗೆ ಹೋಗ್ತೀನಿ. ಮೇಡಮ್, ಬಿಕ್ಲಿಕ್ಕೆ ಬರ್ತಾ ಇದೆ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಅಮ್ಮ, ಏನಮ್ಮ ಇದೆಲ್ಲ? ವರ್ಧನ್ ಮದ್ವೆಗೆ ತಯಾರಿ ನಡೀತಿದೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ ಸಹಿಸ್ಕೊಡ್ಲಿ? ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್, ದೇವ್ರು ಒಳ್ಳೇದು ಮಾಡಿ. ಎಷ್ಟೇ ಧೈರ್ಯ ನಿನಗೆ? ಎಷ್ಟು ಧೈರ್ಯ ಇದ್ರೆ ನೀನು ಆ ಇಂದ್ರಮ್ಮನ ಮನೆಗೆ ಲೈಟಿಂಗ್ ಮಾಡಕ್ಕೆ, ಅದು ಮೇಲೋ ಕೆಳಗೋ ಅದು ಗೊತ್ತಿಲ್ಲದೆ ಇರೋ ಅಂತವನಿಗೆ ನೀರು ಕೊಟ್ಟು ಕಳಿಸ್ತೀಯ ನೀನು? ಆ ಇಂದ್ರಮ್ಮ ಬೇರೆ ನಮ್ಮ ಹತ್ರ ಹೇಳೋಗಿದ್ದಾಳೆ, ಇನ್ನೊಂದು ವಾರದಲ್ಲಿ ನಮ್ಮ ವರದನಿಗೆ ಮದುವೆ ಮಾಡೇ ಮಾಡ್ತೀನಿ ಅಂತ. ನಮ್ಮ ಹುಡುಗಿ ನೋಡಿದ್ರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ, ಜೀವನನೇ ನಾಶ ಆಗೋಯ್ತು ಅಂತ. ಎಷ್ಟು ಧೈರ್ಯ ಇದ್ರೆ ಅವನ ಹೊಟ್ಟೆ ತಣ್ಣಗಿರ್ಲಿ ಅಂತ ತಣ್ಣೀರ್ ಕುಡಿಸಿ ಕಳಿಸ್ತೀಯ? ಹೇಳೇ ಶ್ರಾವಣಿ. ಮಮ್ಮಿ, ಈಗ ಈ ಮನೆ ಹೊತ್ಕೊಂಡು ಉರಿಸಿದೆಯಲ್ಲ, ಇವರು ತಣ್ಣಗೆ ಇರ್ತಾರೆ. ಇವ್ರು ಈ ಮನೆಗೆ ಬಂದಿದ್ದು ಶಾಂತಿ, ಯಾರೋ ಒಬ್ಳು ಶಾಂತಿ, ನೆಮ್ಮದಿ, ಬರ್ಬೇಕಾಗಿದ್ದ ಬರ್ಬೇಕಾಗಿದ್ದ ಐಶ್ವರ್ಯ ಎಲ್ಲ ಹಾಳಾಗೋಯ್ತು. ನಿನಗೆ ಈಗ ಸಮಾಧಾನ ಆಯ್ತಾ? ನಮ್ಮ ಅಣ್ಣನ್ ಮದ್ವೆ ಆಗಿ ನನ್ ಮದ್ವೆ ತಪ್ಪಿಸ್ತೆ. ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ. ಈಗ ವರ್ಧನ್ ಮದ್ವೆ ನಡೀತಿದೆ, ಸಂತೋಷ ಅಲ್ವಾ? ಇದೆಲ್ಲ ಆದ್ಮೇಲೆ ನನ್ನ ಜೀವನದಲ್ಲಿ ಇನ್ನೇನೇ ಉಳ್ಕೊಂಡಿದೆ. ಗೊತ್ತಿತ್ತು ಕಡೆ, ನಿನ್ ಮನ್ಸಲ್ಲಿ ಇದ್ದಿದ್ದು ಇದೆ. ಅದಕ್ಕೆ ನಿನ್ಗೆ ಕಿಂಚಿತ್ತು ಬೇಸರ ಆಗ್ತಿಲ್ಲ. ವರ, ಇವಳಿಗೆ ಬೇಸರ ಇದ್ದಿದ್ರೆ ಮೇಲ್ಗಡೆ ಮನೆಗೆ ಲೈಟಿಂಗ್ ಮಾಡಕ್ ಬಂದು ಹುಡುಗನಿಗೆ ನೀರು ಕೊಟ್ಟು ಕಳಿಸ್ತಿಲ್ಲ ಇವಳು. ಅಯ್ಯೋ ದೇವ್ರೆ, ಎಲ್ರೂ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಶ್ರಾವಣಿ ಅಮ್ಮವ್ರು ಎಷ್ಟು ನೊಂದ್ಕೊಂಡಿದ್ದಾರೋ ಏನು. ಏನ್ ಮಾಡ್ಲಿ, ಆಗಿದ್ದಾಗ್ಲಿ ಅಂತ ನಾನೇ ಹೋಗಿ ಮಾತಾಡ್ಬಿಡ್ಲಾ?
ಇಲ್ಲ, ನಾನು ಹೋಗೋದು ಬೇಡ. ಶ್ರಾವಣಿ ಅಮ್ಮೋರು ನಂದಿನಿ ಅಮ್ಮೋರ ಮಗಳು. ನಂದಿನಿ ಅಮ್ಮೋರು ಇಂಥದ್ದೇನೇ ಸಮಸ್ಯೆಗಳು ಬಂದರೂ ನಿಂತು ಹೋರಾಡ್ತಿದ್ರು, ಗೆಲ್ತಿದ್ರು. ಶ್ರಾವಣಿ ಅಮ್ಮೋರ್ಗೂ ಅದೇ ಧೈರ್ಯ, ಅದೇ ಛಲ ರಕ್ತದಿಂದ ಬಂದಿರುತ್ತೆ. ಶ್ರಾವಣಿ ಅಮ್ಮ ಬಿಡಬೇಡಿ. ಈ ಮನೆ ಸೊಸೆಯಾಗಿ ನಿಮಗೆ ಅಧಿಕಾರ ಇದೆ, ನಿಮಗೆ ಮಾತಾಡೋ ಹಕ್ಕಿದೆ. ನೀವು ಮಾತಾಡಿ ಅವ್ರ ಬಾಯಿ ಮುಚ್ಚಿಸ್ಬೇಕು. ಮಾತಾಡಿ ಶ್ರಾವಣಿ ಅಮ್ಮ. ಎಲ್ಲ ನಾವು ಅಂದ್ಕೊಂಡಂಗಾಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಶ್ರೀವಲ್ಲಿ ಮಹಾಲಕ್ಷ್ಮಿಯಾಗಿ ಈ ಮನೆಗೆ ಕಾಲಿಟ್ಟಿದ್ಲು. ಮನೆಯಲ್ಲಿ ಸಂತೋಷ, ಕಲರವ, ಕಲಕಲ ಎಲ್ಲ ಜಿಗ 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 ಅಂತ ಇರ್ತಿತ್ತು ಕಣ. ಜೊತೆಗೆ ನಮ್ಗೊಂದು ಮನೇನ ಸಿಕ್ಕಿರ್ತಿತ್ತು. ಅದ್ಯಾಕೋ ಈಗ? ಆದ್ರೆ ಈ ಮಹಾತಾಯಿ ಬಂದ್ಲು ಅದು ಯಾವ ಗಳಿಗೆಯಲ್ಲಿ ಬಲಗಾಲಿಟ್ಟು ಬಂದ್ಲು, ಬೆಳಕಾಗಿದ್ದ ಈ ಮನೆ ಕತ್ತಲಾಯ್ತು. ಎಲ್ಲಿ ನೋಡಿದ್ರು ಕತ್ಲು, ಅಲ್ಲಿ ನೋಡಿದ್ರು ಕತ್ಲು, ಮನಸ್ಸು ಕತ್ಲು, ಒಳಗೂ ಕತ್ಲು, ಹೊರಗೂ ಕತ್ಲು. ದೃಷ್ಟಿದೋಷ ಏನಾರ ಬಂದ್ಬಿಡ್ತಾರೆ ನನಗೆ. ಅತ್ತೆ, ನೀವು ಹೇಳಿದ್ದು ಸರಿಯಾಗೇ ಇದೆ. ಈ ಮನೆಗೆ ಸರಿಯಾದ ಸೊಸೆ ಅಂದ್ರೆ ಅದು ಶ್ರೀವಲ್ಲಿನೇ. ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಎಷ್ಟೋ ಕನ್ಸುಗಳು ಕಟ್ಕೊಂಡಿದ್ವಿ. ಎಲ್ಲ ನಮ್ ಕರ್ಮ. ದರಿದ್ರ ಲಕ್ಷ್ಮಿ ಬಂದು ಒಕ್ಕರ್ಸ್ಕೊಂಡ್ಬಿಟ್ರು. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಆಯ್ತಾ? ನೀವೆಲ್ರೂ ಮಾತಾಡಿದ್ದಾಯ್ತಾ? ನಿಮಗಾಗಿರೋ ನೋವು, ನಿಮಗಿರೋ ಸಂಕಟ, ನಿಮ್ಮೊಳಗಿರೋ ಕೋಪ ಇದೆಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ಇದೆಲ್ಲದ್ರಿಂದ ಮನೆ ಸಂಸ್ಕಾರ ಬದಲಾಗಬಾರ್ದಲ್ವಾ? ನೀವು ಒಪ್ಕೋತಿರೋ ಬಿಡ್ತಿರೋ ಇದು ನನ್ನ ಮನೆ ಅನ್ನೋದಂತೂ ನಿಜ. ನಾನು ಈ ಮನೆ ಸೊಸೆ. ಈ ಮನೆಯಲ್ಲಿ ವರಂಗೆ ಅತ್ತಿಗೆಗೆ ಎಷ್ಟು ಅಧಿಕಾರ ಇದೆಯೋ, ಎಷ್ಟು ಹಕ್ಕಿದೆಯೋ, ಈ ಮನೆ ಮೇಲೆ ಅಷ್ಟೇ ಪ್ರೀತಿ ನನಗೂ ಇದೆ, ಅಷ್ಟೇ ಅಧಿಕಾರನೂ ನನಗಿದೆ. ಏನಮ್ಮ, ಈ ಮನೆಯಲ್ಲಿ ನಿನಗೆ ಅಧಿಕಾರ ಇದೆಯಾ? ಹೌದು, ನನಗೆ ಅಧಿಕಾರ ಇರೋದು. ಏನಂತೆ? ಇದು ನನ್ನ ಗಂಡನ ಮನೆ ಅಂದ್ರೆ ನಾನ್ ಬಾಳ್ ಬದುಕಬೇಕಾಗಿರೋ ಮನೆ ಇದು. ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದಾಗಿ ಈ ಮನೇಲಿ ಎಲ್ರ ಮನ್ಸಿಗೂ ನೋವಾಗಿದೆ. ಈ ಮನೆಗೆ ಅನ್ಯಾಯ ಆಗಿದೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಈ ಮನೆ ಸೊಸೆ ಆಗಿ ದೇಹಿ ಅಂತ ಬಂದವ್ರನ್ನ ಒಳಗ್ ಕರೆದು ಅವ್ರಿಗೆ ನೀರ್ ಕೊಡೋದು ನನ್ನ ಕರ್ತವ್ಯ, ನನ್ನ ಧರ್ಮ. ಶತ್ರುಗಳೇ ಬಂದ್ ಕೇಳಿದ್ರು ಅವ್ರಿಗೆ ನೀರ್ ಕೊಡ್ಬೇಕಂತೆ. ದೊಡ್ಡವರಾಗಿ ಇದ್ ನಿಮ್ಗೆ ಗೊತ್ತಿಲ್ವಾ? ನನಗ ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.